ಪ್ರೀತಿ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಂತ ಸರಣಿಯಲ್ಲಿ ಈ ತಿಂಗಳು ನಾವು ಯೇಸು ಕ್ರಿಸ್ತನು ಪವಿತ್ರಾತ್ಮನು ಎಂಬ ಶೀರ್ಷಿಕೆಯಡಿಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದ 3ನೇ ಭಾಗ. 1 ಕೊರಿಂಥ 12ನೇ ಅಧ್ಯಾಯದ 10ನೇ ವಚನದ 3ನೇ ಭಾಗ. ಒಬ್ಬನಿಗೆ ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವ ವರವು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಇಲ್ಲಿ ನಾವು ನೋಡ್ತಿರುವಂಥ ವರ ಸತ್ಯ ಅಸತ್ಯ ಆತ್ಮಗಳನ್ನ ವಿವೇಚಿಸುವ ವರ. ಹಾಗಾದರೆ ಕನ್ನಡದ ಈ ಭಾಷಾಂತರದಲ್ಲಿ ವಿಶೇಷವಾಗಿ ಈ ತರ್ಜುಮೆ ಬಹಳ ಚೆನ್ನಾಗಿದೆ. ಸತ್ಯವಾಗಿರುವ ಆತ್ಮ ಮತ್ತು ಅಸತ್ಯವಾಗಿರುವಂಥ ಆತ್ಮ, ಇವುಗಳನ್ನ ವಿಂಗಡಿಸುವಂಥ, ಇವುಗಳನ್ನ ವಿವೇಚಿಸುವಂಥ ಸಾಮರ್ಥ್ಯ ಪವಿತ್ರಾತ್ಮನ ಮೂಲಕ ನಮಗೆ ಇದೆ ಎಂಬುದನ್ನು ಈ ಒಂದು ವರವು ತಿಳಿಯಪಡಿಸ್ತಾ ಇದೆ. ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್. ಹಾಗಾದರೆ ಉದಾಹರಣೆಗೆ ಒಂದು ತರಕಾರಿ ಅಂಗಡಿಗೆ ಹೋದರೆ, ತರಕಾರಿ ಅಂಗಡಿಯಲ್ಲಿರುವಂಥ ಎಲ್ಲ ವಿಧದ ಒಂದು ತರಕಾರಿ ಅಂಗಡಿಗೆ ಹೋದರೆ ಅಲ್ಲಿರುವಂಥ ಎಲ್ಲ ಕಾಯಿಗಳನ್ನು ನಾವು ಒಂದೇ ಮಾತಿನಲ್ಲಿ ತರಕಾರಿ ಎಂಬುದಾಗಿ ಹೇಳ್ತೇವೆ. ಆದರೆ ಅದನ್ನು ಭಾಗವಾಗಿ ನೋಡ್ತಾ ಬಂದರೆ, ಆದರೆ ಅದನ್ನು ವಿಂಗಡಣೆಯಾಗಿ ನೋಡುವಾಗ ಎಲ್ಲವೂ ಬೇರೆ ಬೇರೆ. ಎಲೆಕೋಸು ಬೇರೆ, ಹೂಕೋಸು ಬೇರೆ, ಗಡ್ಡೆಕೋಸು ಬೇರೆ, ಬೀಟ್ರೂಟ್ ಬೇರೆ, ಟೊಮೆಟೊ ಹಣ್ಣು ಬೇರೆ, ಹಾಗಲಕಾಯಿ ಬೇರೆ. ಹೀಗೆ ಅವುಗಳನ್ನ ನಾವು ವಿಂಗಡಿಸ್ತೇವೆ. ಒಂದನ್ನು ನೋಡುವಾಗ ಓ ಇದು ಇಂಥ ಕಾಯಿ, ಇದನ್ನು ಇನ್ನೊಂದು ನೋಡುವಾಗ ಇದು ಇಂಥದ್ದು. ಹಾಗಾದರೆ ಇದು ಇಂಥದ್ದು ಅದು ಅಂಥದ್ದು ಎಂಬುದಾಗಿ ಹೇಳುವಂಥದ್ದೇ ವಿವೇಚನೆ. ಬಣ್ಣಗಳನ್ನ ನೋಡುವಾಗ ಎಲ್ಲವನ್ನ ಒಂದೇ ಮಾತಿನಲ್ಲಿ ಬಣ್ಣಗಳು ಎಂಬುದಾಗಿ ಹೇಳ್ಬೋದು, ಬಣ್ಣ ಎಂಬುದಾಗಿ ಹೇಳ್ಬೋದು. ಆದರೂ ನಿರ್ದಿಷ್ಟವಾಗಿ ಇದು ಕೆಂಪು ಬಣ್ಣ, ಇದು ನೀಲಿ ಬಣ್ಣ, ಇದು ಹಳದಿ ಬಣ್ಣ, ಹೀಗೆ ಅವುಗಳನ್ನ ವಿಂಗಡಿಸಿ ಹೇಳುವುದಾದ್ರೆ ಅದು ವಿವೇಚನೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಆತ್ಮಗಳ ವಿಚಾರದಲ್ಲಿಯೂ ಹೀಗೆ ವಿಂಗಡಿಸುವಂತ ಸಾಮರ್ಥ್ಯವನ್ನ ದೇವರು ಪವಿತ್ರಾತ್ಮನ ವರಗಳಲ್ಲಿ ಒಂದು ವರವನ್ನಾಗಿ ಆತನು ನಮಗೆ ಇಟ್ಟಿದ್ದಾನೆ. ನಾವು ಇದನ್ನು ಗ್ರಹಿಸಲಿಕ್ಕೆ ಶಕ್ತರಾಗುವಂತೆ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಯೇಸು ಕ್ರಿಸ್ತನು ಯಾವ ವಿಧದಲ್ಲಿ ಆತನು ಈ ಒಂದು ವಿವೇಚನೆಯನ್ನ, ಆತ್ಮಗಳ ಕುರಿತಾದ ವಿವೇಚನೆಯನ್ನ ತೋರಿಸಿದ ಎಂಬುದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಫಿಲಿಪ್ಪನ ಕೈಸರಿಯ ಒಂದು ಪಟ್ಟಣದ ಪ್ರಾಂತ್ಯಕ್ಕೆ ಬಂದಿದ್ದಾನೆ. ಇಲ್ಲಿ ಶಿಷ್ಯರಿಗೆ ಒಂದು ದೊಡ್ಡ ಪ್ರಶ್ನೆ ಕೇಳಿದ್ದಾನೆ. ಜನರು ನನ್ನನ್ನು ಯಾರೆನ್ನುತ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಶಿಷ್ಯರ ಬಾಯಿಂದ ಆತನು ಕೇಳ್ತಾನೆ. ಶಿಷ್ಯರು ಜನರ ಬಾಯಿಂದ ಕೇಳಿಸಿಕೊಂಡ ಉತ್ತರವನ್ನ ಅವರು ಕೊಟ್ಟರು. ಯೇಸು ಕ್ರಿಸ್ತನ ಹಾಗೆ ಆ ಪ್ರಶ್ನೆಯನ್ನ ಶಿಷ್ಯರಿಗೆ ತಿರುಗಿಸಿ ನೀವೇನಂತೀರಿ ಎಂಬುದಾಗಿ ಕೇಳುವಾಗ ಕೂಡಲೇ ಪೇತ್ರನು, ನೀನು ಅಲ್ಲಿ 16ನೇ ವಚನದಲ್ಲಿ ಬರ್ತದೆ, ನೀನು ಬರಬೇಕಾಗಿರುವ ಕ್ರಿಸ್ತನು, ಮೆಸ್ಸಿಯನು, ಜೀವಸ್ವರೂಪನಾದ ದೇವರ ಕುಮಾರನ ಎಂಬುದಾಗಿ ಆತನು ಉತ್ತರ ಕೊಡ್ತಾನೆ. ಅವನು ಈ ಉತ್ತರ ಕೊಟ್ಟ ಕೂಡಲೇ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನನ ಮಗನಾದ ಸೀಮೋನನೇ, ನೀನು ಧನ್ಯನು, ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಗೆ. ಪರಲೋಕದಲ್ಲಿರುವ ತಂದೆ ನಿನಗೆ ಇದನ್ನು ತಿಳಿಪಡಿಸಿದ್ದಾನೆ. ಹಾಗಾದರೆ ಪೇತ್ರನು ಆ ಒಂದು ರಹಸ್ಯವನ್ನ ತನ್ನ ಬಾಯಿಂದ ಉಚ್ಚರಿಸಿದಾಗ, ಅವನು ಉಚ್ಚರಿಸಿದ ಆ ಯೇಸು ಕ್ರಿಸ್ತನ ಕುರಿತಾದ ರಹಸ್ಯ ಅದು ತಂದೆ ದೇವರಿಂದ ಆತನು ಕೇಳಿಸಿಕೊಂಡು ಮಾತನಾಡಿದನು ಎಂಬುದನ್ನು ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟೀಕರಿಸ್ತಾನೆ. ಅದರ ನಂತರ ಯೇಸು ಕ್ರಿಸ್ತನೀಗ ಹೇಳ್ತಾನೆ, ನಾನು 18ನೇ ವಚನದಲ್ಲಿ ಈಗ ಹೇಳ್ತಾನೆ, ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳ್ತಾನೆ. ತಂದೆ ದೇವರು ಮಾತನಾಡಿದ್ದಾಯ್ತು, ಈಗ ಯೇಸು ಕ್ರಿಸ್ತನೀಗ ಅವನ ಬಳಿ ಮಾತನಾಡ್ತಾನೆ. ಅಂದ್ರೆ ಈಗ ಪೇತ್ರನ್ ನನ್ನ ಬಂಡೆ ಎಂಬುದಾಗಿ ಕರೀತಾನೆ. ಈ ಬಂಡೆ ಮೇಲೆ ಆತನ ಸಭೆ ಕಟ್ಟುವ ವಿಚಾರ ಹೇಳ್ತಾನೆ. ಪಾತಾಳಲೋಕದ ಬಲ ಅದನ್ನು ಜಯಿಸುವುದಿಲ್ಲ ಎಂಬುದಾಗಿ ಎಲ್ಲ ಮಾತುಗಳನ್ನ ಆತನು ಹೇಳ್ತಾನೆ. ಹೀಗೆ ಶಿಷ್ಯರು ಯೇಸುವನ್ನ ಬರಬೇಕಾದ ಮೆಸ್ಸಿಯನು ಮತ್ತು ಜೀವಸ್ವರೂಪನಾದ ದೇವಕುಮಾರನೆಂಬುದಾಗಿ ಅವರು ಅರಿಕೆ ಮಾಡಿದ ಕೂಡಲೇ ಯೇಸು ಕ್ರಿಸ್ತನು ಈಗ ಪ್ರಪ್ರಥಮ ಬಾರಿಗೆ ತನ್ನ ಶಿಲುಬೆ ಶ್ರಮೆ ಮರಣ ಪುನರುತ್ಥಾನವನ್ನ ಆತನು ಉಚ್ಚರಿಸ್ತಾನೆ. ಯೇಸು ಕ್ರಿಸ್ತನು ತನಗೆ ಆಗ್ಲಿಕ್ಕಿರುವಂಥ ಶಿಲುಬೆ ಶ್ರಮೆ ಮರಣ ಪುನರುತ್ಥಾನವನ್ನ ಹೇಳುತ್ತಿದ್ದ ಹಾಗೆಯೇ ಈಗ ಅದೇ ಪೇತ್ರನು
ಸ್ವಲ್ಪ ಸಮಯದ ಹಿಂದೆ ತಂದೆ ದೇವರ ಸ್ವರವನ್ನು ಕೇಳಿ ಮಾತನಾಡಿದ ಪೇತ್ರನು ಈಗ ದಿಢೀರೆಂಬುದಾಗಿ ಯೇಸುಕ್ರಿಸ್ತನ ಕುರಿತಾಗಿ ಬಹಳ ಅನುಕಂಪದ ಮಾತನ್ನು ಮಾತನಾಡುವವನಾಗಿ ಆತನು ಪೇತ್ರನು ಹೀಗೆ ಹೇಳ್ತಾನೆ, ಯೇಸುಕ್ರಿಸ್ತನ ಕೈಯನ್ನು ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು. ಬಹಳ ಕನಿಕರದ ಮಾತು. ಯೇಸುಕ್ರಿಸ್ತನ ಮಾತನ್ನು ಅಂಗೀಕರಿಸಿದ್ನ? ಇಲ್ಲ. ಆ ಪೇತ್ರನನ್ನ 23ನೇ ವಚನದಲ್ಲಿ ಗದರಿಸ್ತಾನೆ. ಆತನು ಇಲ್ಲಿ ಬರ್ತದೆ, ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ, ನನಗೆ ನೀನು ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂಬುದಾಗಿ ಹೇಳಿ 16ನೇ ವಚನದಲ್ಲಿ ಪೇತ್ರನು ತಂದೆ ದೇವರ ಸ್ವರವನ್ನ ಕೇಳಿ ಮಾತನಾಡಿದ್ದಾನೆ. ಈಗ 22ನೇ ವಚನದಲ್ಲಿ ಇದೇ ಪೇತ್ರನು ಈಗ ಸೈತಾನನ ಸ್ವರ ಕೇಳಿ ಮಾತನಾಡಿದ್ದಾನೆ. 16ನೇ ವಚನದಲ್ಲಿ 16ನೇ ವಚನದಲ್ಲಿ ಯೇಸುಕ್ರಿಸ್ತನು ಪೇತ್ರನನ್ನ ಹೊಗಳಿ, ನಿನ್ನ ತಂದೆ ದೇವರ ಸ್ವರವನ್ನು ಕೇಳಿದೆ ಎಂಬುದಾಗಿ ಆತನನ್ನು ಪ್ರಶಂಸಿಸಿದ ಆತನು ಈಗ 22ನೇ ವಚನದಲ್ಲಿ ಪೇತ್ರನ ನುಡಿಗಳನ್ನು ಕೇಳಿ ಅವನನ್ನು ನೋಡಿಕೊಂಡು ಸೈತಾನನನ್ನು ಗದರಿಸ್ತಾನೆ. ಸೈತಾನನ ಸ್ವರ ಅದು ರಕ್ತ ಮಾಂಸದ ಸ್ವರ, ಅದು ನರಮನುಷ್ಯನ ಸ್ವರ ಎಂಬುದನ್ನು ಯೇಸುಕ್ರಿಸ್ತನಲ್ಲಿ ಹೇಳ್ತಾನೆ. ವಿವೇಚನೆ, ಒಂದು ಸ್ವರದಲ್ಲಿ ತಂದೆ ದೇವರ ಸ್ವರ, ಇನ್ನೊಂದು ಸ್ವರದಲ್ಲಿ ಸೈತಾನನ ಸ್ವರ, ಸೈತಾನನ ಸ್ವರದಲ್ಲಿ ರಕ್ತ ಮಾಂಸದ ಸ್ವರ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಪವಿತ್ರಾತ್ಮನ ಬಲದಿಂದ ನಾವು ಸತ್ಯದ ಆತ್ಮ ಯಾವುದು, ಅಸತ್ಯದ ಆತ್ಮ ಯಾವುದು ಎಂಬುದನ್ನು ವಿವೇಚಿಸುವಂತಹ ವರವನ್ನು ಸಭೆಯಲ್ಲಿ ಇಟ್ಟಿದ್ದಾನೆ. ಯೇಸುಕ್ರಿಸ್ತನ ಮೂಲಕ ಇದು ಸ್ಪಷ್ಟವಾಗಿ ಕಂಡು ಬರ್ತದೆ. ಯೇಸುಕ್ರಿಸ್ತನೊಳಗೆ ಈ ಗ್ರಹಿಕೆ ಬಹಳ ಸ್ಪಷ್ಟವಾಗಿತ್ತು ಎಂಬುದಕ್ಕೆ ಮತ್ತೊಂದು ಉದಾಹರಣೆ ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಒಬ್ಬ ತಂದೆ ತನ್ನ ಮಗನನ್ನು ಯೇಸುಕ್ರಿಸ್ತನ ಬಳಿಗೆ ಕರೆತಂದಿದ್ದಾನೆ. ಆ ಮಗನಿಗೆ ಮೂರ್ಛಾ ರೋಗ. ಆತನು ಯೇಸುಕ್ರಿಸ್ತನನ್ನು ಸಂಧಿಸಿ ತನ್ನ ವೇದನೆಯನ್ನು ಹೇಳಿಕೊಳ್ತಾನೆ. ಇಲ್ಲಿ ಮಾರ್ಕ 9:17-18 ಬರ್ತದೆ, ಆ ಗುಂಪಿನಲ್ಲಿ ಒಬ್ಬನು, ಬೋಧಕನೇ, ನನ್ನ ಮಗನನ್ನು ನಿನ್ನ ಬಳಿಗೆ ಕರೆಕೊಂಡು ಬಂದನು, ಅವನಿಗೊಂದು ಮೂಗ ದೆವ್ವ ಹಿಡಿದದೆ. ಮೂಗ ದೆವ್ವ ಹಿಡಿದದೆ ಎಂಬುದಾಗಿ ತಂದೆ ಮಗನ ಕುರಿತು ಹೇಳ್ತಾನೆ. ನಂತರದಲ್ಲಿ ಕೆಲವೊಂದು ಬೆಳವಣಿಗೆಗಳಿವೆ. ಈಗ ಯೇಸುಕ್ರಿಸ್ತನು ಆ ಮಗನನ್ನ ಕರೆತರಿಸಿ ಈಗ ಅವನನ್ನು ಬಿಡುಗಡೆ ಮಾಡುವುದಕ್ಕೆ ಮುಂದಾಗ್ತಾನೆ. ಈಗ ಯೇಸುಕ್ರಿಸ್ತನು ತಂದೆಯು ಹೇಳಿದ ವಿಧದಲ್ಲಿ ಈಗ ಆತನು ಮಾತನಾಡ್ತಾ ಇಲ್ಲ. ಈಗ ಯೇಸುಕ್ರಿಸ್ತನು ತಾನು ವಿವೇಚಿಸಿದ ವಿಧದಲ್ಲಿ ಈಗ ಮಾತನಾಡ್ತಿದ್ದಾನೆ. ಅದನ್ನು ಕೇಳೋಣ. ಈಗ ಆ ಹುಡುಗನ ಮೇಲಿದ್ದ ದೆವ್ವವನ್ನು ಯೇಸುಗೆ ಗದರಿಸ್ತಾನೆ. ಹೇಗೆ ಗದರಿಸ್ತಾನೆ? ಇಲ್ಲಿ 25ನೇ ವಚನ ಹೇಳ್ತದೆ, ಆ ದೆವ್ವವನ್ನು ಗದರಿಸಿ, ಯೇಸು ಆ ದೆವ್ವವನ್ನು ಗದರಿಸಿ, ಎಲೈ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ. ತಂದೆ ಹೇಳಿದ್ದೇನು? ನನ್ನ ಮಗನಿಗೆ ಮೂಗ ದೆವ್ವ ಹಿಡಿತದೆ. ಆದ್ರೆ ಯೇಸು ಗದರಿಸ್ತಿರುವುದೇನು? ಎಲೇ ಕಿವುಡಾದ ಮೂಗ ದೆವ್ವವೇ. ಅಲ್ಲಿಗೆ ಯೇಸುಕ್ರಿಸ್ತನಿಗೆ ತಂದೆಗಿಂತ ಇದು ಅಧಿಕವಾದ ವಿಷಯ ಗೊತ್ತು. ತಂದೆಗೆ ಮಗನಲ್ಲಿರೋದು ಮೂಗ ದೆವ್ವ ಅಂತ ಗೊತ್ತು. ಆದ್ರೆ ಯೇಸುಕ್ರಿಸ್ತನಿಗೆ ಇನ್ನೂ ನಿಖರವಾಗಿ ಆ ಮಗನೊಳಗೆ ಸೇರಿರುವಂಥ ದೆವ್ವ ಅದು ಖಾಲಿ ಮೂಗ ದೆವ್ವವಲ್ಲ, ಕಿವುಡಾದ ಮೂಗ ದೆವ್ವ ಎಂಬುದು ಗೊತ್ತು. ಯೇಸುಕ್ರಿಸ್ತನಿಗೆ ಇಂಥ ಸ್ಪಷ್ಟತೆ, ಈ ವಿವೇಚನೆ ಅದು ಬಹಳ ಸ್ಪಷ್ಟವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಇದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಪಡಲೇಬೇಕು. ಮತ್ತೊಂದು ಭಾಗಕ್ಕೆ ನಾವು ಬರೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ. ಇಲ್ಲಿ ಯೇಸುಕ್ರಿಸ್ತನು ಸಮಾರ್ಯದ ಒಂದು ಹಳ್ಳಿಯನ್ನು ಹಾದು ಆತನು ಮುಂದೆ ಹೋಗಬೇಕಾಗತ್ತೆ. ಆದರೆ ಸಮಾರ್ಯದವರು ಅವರನ್ನು ಸೇರಿಸಿಕೊಳ್ಳಿಲ್ಲ. ಇದರಿಂದ ಯೇಸುವಿನ ಶಿಷ್ಯರಾದ ಯಾಕೋಬ ಮತ್ತು ಯೋಹಾನರಿಗೆ ಸಿಟ್ಟು ಬರ್ತದೆ. ಕೂಡಲೇ ಯೇಸು ಸ್ವಾಮಿನ ಮಾತನಾಡ್ತಾರೆ, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲೆಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟು? ಲೂಕ 9ನೇ ಅಧ್ಯಾಯದ 54-55 ಓದ್ತಿದ್ದಾನೆ. ಅವರನ್ನು ಸೇರಿಸಿಕೊಳ್ಳದ ಜನರ ಮೇಲೆ ಆಕಾಶದಿಂದ ಬೆಂಕಿ ಬಿದ್ದು ಅವರು ಸಾಯಲಿ ಎಂಬುದಕ್ಕೆ ನಿಮಗೆ ಮನಸ್ಸಿದೆಯೋ ಎಂಬುದಾಗಿ ಹೇಳಿದಾಗ ನಾವು ಕನ್ನಡದಲ್ಲಿ ಇದನ್ನು ಓದ್ತೇವೆ. 56 ಎಂದು ಹೇಳಲು ಅಲ್ಲಿ ಮುಂದಿನ ಮಾತು ಹೇಳ್ತದೆ, ಎಂದು ಕೇಳಲು ಆತನು ತಿರುಗಿಕೊಂಡು 56ನೇ ವಚನದಲ್ಲಿ ಅವರನ್ನು ಗದರಿಸಿದನು. ಈ ಗದರಿಸಿದನು ಎನ್ನುವಂಥ ಈ ಭಾಗವನ್ನ ಕೆಳಗೆ ವಿಸ್ತರಿಸಿ ಬರೆಯಲಾಗಿದೆ. ಅಲ್ಲಿ ಹೀಗೆ ಬರ್ತದೆ ಫುಟ್ ನೋಟ್ನಲ್ಲಿ, ಗದರಿಸಿ ಹೇಳಿದ್ದೇನೆಂದರೆ, ನೀವೆಂಥ ಆತ್ಮಕ್ಕೆ ಅಧೀನರಾದಿರೆಂದು ನಿಮಗೆ ತಿಳಿಯದು. ಮುಂದುವರೆದು ಹೇಳ್ತಾನೆ, ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ರಕ್ಷಿಸುವುದಕ್ಕೆ ಬಂದವನು. ಆಂಗ್ಲ ಭಾಷೆಯಲ್ಲಿ ಓದುವುದಾದರೆ ಇಲ್ಲಿ ಹೀಗೆ ಬರ್ತದೆ, ನೀವು ಎಂಥ ಆತ್ಮಕ್ಕೆ ಅಧೀನರಾದರೆ ಎಂಬುದು ನಿಮಗೆ ತಿಳಿಯದೆಂಬುದಾಗಿ ಹೇಳಿದ ಮಾತನ್ನ ಇನ್ನೊಂದು ಭಾಷಾಂತರ ಹೀಗೆ ಹೇಳ್ತದೆ, ಯು ಡು ನಾಟ್ ನೋ
ಆಫ್ ವಾಟ್ ಸಾರ್ಟ್ ಆಫ್ ಸ್ಪಿರಿಟ್ ಯು ಆರ್. ನೀವೆಂಥ ಆತ್ಮವಾಗಿದ್ದೀರಿ ಎಂಬುದು ನಿಮಗೆ ಗೊತ್ತಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಈ ಕನ್ನಡದಲ್ಲಿ ನೀವೆಂಥ ಆತ್ಮಕ್ಕೆ ಅಧೀನರಾದಿರಿ. ಹಾಗಾದರೆ ಇವರಲ್ಲಿರುವಂತಹ ಆತ್ಮ ಪ್ರಾಣ ತೆಗೆಯುವುದಕ್ಕೆ, ಪ್ರಾಣ ನಷ್ಟವಾಗುವುದಕ್ಕೆ ಪ್ರಯತ್ನಿಸುವುದಾದರೆ ನೀವೆಂಥ ಒಂದು ಆತ್ಮಕ್ಕೆ ಅಧೀನರಾಗಿದ್ದೀರಿ. ಒಂದು ವೇಳೆ ನನ್ನ ಗ್ರಹಿಕೆ ಸರಿ ಇದ್ರೆ ನೀವು ಪವಿತ್ರಾತ್ಮನಿಗೆ, ಜೀವಾತ್ಮನಿಗೆ ಅಧೀನರಾಗಬೇಕಾದವರು. ಈಗ ಮರಣವನ್ನುಂಟು ಮಾಡುವಂತ ಮರಣದ ಆತ್ಮನಿಗೂ ದುರಾತ್ಮನಿಗೂ ನೀವು ಅಧೀನರಾಗ್ತಿದ್ದೀರಾ ಎಂಬುದಾಗಿ ಕೇಳಿದ ವಿಧದಲ್ಲಿ ಈ ಮಾತಿದೆ. ಪ್ರೇರೆ, ಯೇಸು ಕ್ರಿಸ್ತನು ಆತ್ಮಗಳನ್ನು ಸ್ಪಷ್ಟವಾಗಿ ಆತನು ವಿವೇಚಿಸಿದವನು. ನಾವು ವಾಕ್ಯವನ್ನು ಓದುವಾಗ ವಾಕ್ಯದಲ್ಲಿ ನಮಗೆ ತಿಳಿಸ್ತಾನೆ. ಯೇಸು ಕ್ರಿಸ್ತನು ತಾನೇ ಹೇಳ್ತಾನೆ. ಯೋಹಾನನು ಬರೆದ ಸುವಾರ್ತೆಯ 4ನೇ ಅಧ್ಯಾಯದ 24ನೇ ವಚನದಲ್ಲಿ ಬರೆದದೆ, ದೇವರು ಆತ್ಮಸ್ವರೂಪ. ದೇವರು ಯಾರು? ಆತನ ಆತ್ಮಸ್ವರೂಪ. ಇನ್ನು ದೇವದೂತರ ಕುರಿತಾಗಿ ಇಬ್ರಿಯ ಗ್ರಂಥದಲ್ಲಿ ಬರೆದದೆ, ದೇವದೂತರನ್ನ ಇಬ್ರಿಯ ಗ್ರಂಥ 2ನೇ ಅಧ್ಯಾಯ ತಿಳಿಸ್ತದೆ. ಇವರು ದೇವದೂತರು ಉಳಿಗದ ಆತ್ಮಗಳು. ಇನ್ನು ಸಾಕಷ್ಟು ಸಾರಿ ದುರಾತ್ಮಗಳ ಬಗ್ಗೆ ವಾಕ್ಯದ ಉದ್ದಕ್ಕೂ ನಾವು ಓದ್ತೇವೆ. ಜೊತೆಗೆ ನಮ್ಮ ಕುರಿತಾಗಿ ಬರೆಯುವಾಗಲೂ ಈ ಒಂದು ವಚನವನ್ನು ನೋಡಿಕೊಳ್ಳೋಣ. 1 ಕೊರಿಂಥ 2ನೇ ಅಧ್ಯಾಯದ 11ನೇ ವಚನದಲ್ಲಿ ಹೀಗೆ ಬರ್ತದೆ, ಮನುಷ್ಯನ ಒಳಗಿರುವ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಅಥವಾ ಅವನಲ್ಲಿರುವ ಆತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು. ಹಾಗಾದ್ರೆ ದೇವರ ಆತ್ಮಸ್ವರೂಪನೇ. ಅಂಧಕಾರ ಜಗತ್ತಿನಲ್ಲಿ ದುರಾತ್ಮಗಳಿವೆ, ಮನುಷ್ಯನೊಳಗೂ ಆತ್ಮವಿದೆ. ಹಾಗಾದರೆ ಒಬ್ಬ ಮನುಷ್ಯನು ಯಾವ ಆತ್ಮದಿಂದ ನಡೆಸಲ್ಪಡುತ್ತಾನೆ, ನಾನು ಯಾವ ಆತ್ಮನಿಂದ ನಡೆಸಲ್ಪಡ್ತೇನೆ ಎನ್ನುವಂಥ ವಿವೇಚನೆ ನಮಗೆ ಅವಶ್ಯ. ಯೇಸು ಕ್ರಿಸ್ತನು ಯಾವಾಗಲೂ ದೇವರಾತ್ಮನ ಅಧೀನತೆಯಲ್ಲೇ ಇದ್ದು ಆ ದೇವರಾತ್ಮನಿಂದಲೇ ನಡೆಸಲ್ಪಡೋದಕ್ಕೆ ಆತನು ತನ್ನನ್ನು ಒಪ್ಪಿಸಿಕೊಟ್ಟವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದ್ರೆ ನನ್ನೊಳಗೆ ದೇವರಾತ್ಮನ ನಡೆಸುವಿಕೆ ಇದೆಯೋ? ನನ್ನೊಳಗೆ ನನ್ನ ಆತ್ಮದ ನಡೆಸುವಿಕೆ ಇದೆಯೋ? ನನ್ನೊಳಗೆ ಸೈತಾನನ ಅಥವಾ ದುರಾತ್ಮಗಳ ನಡೆಸುವಿಕೆ ಇದೆಯೋ? ಇದನ್ನು ಗುರುತಿಸುವುದಕ್ಕೆ ದೇವರು ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವ ವರವನ್ನು ಸಭೆಯಲ್ಲಿಟ್ಟಿದ್ದಾನೆ. ದೇವರ ಸೇವೆಯಲ್ಲಿ ಇದು ಬಹಳ ಅವಶ್ಯವಾದದ್ದು. ನಾವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಕಂಡ ವಿಧದಲ್ಲಿ ಒಬ್ಬ ಆ ಪೇತ್ರನಲ್ಲಿಯೇ ತಂದೆ ದೇವರ ಸ್ವರವು, ಅದೇ ಪೇತ್ರನಲ್ಲಿಯೇ ಇನ್ನೊಂದು ಕ್ಷಣದಲ್ಲಿ ಸೈತಾನನ ಸ್ವರ. ಹಾಗಾದರೆ ಒಬ್ಬ ವ್ಯಕ್ತಿಯಲ್ಲಿ ನಾವು ಕೇಳಿಸಿಕೊಳ್ಳುವಂಥ ಸ್ವರದಲ್ಲಿ ಯಾರ ಪ್ರೇರೇಪಣೆ ಇದೆ ಎಂಬುದನ್ನು ವಿವೇಚಿಸುವುದಕ್ಕೆ ದೇವರು ಸತ್ಯ ಅಸತ್ಯ ಆತ್ಮಗಳನ್ನ ವಿವೇಚಿಸುವ ವರವನ್ನು ಆತ ನಮ್ಗೆ ಇಟ್ಟಿದ್ದಾನೆ. ದೆವ್ವಗಳನ್ನು ಬಿಡಿಸುವಂಥ ಸೇವೆಯಲ್ಲಿ ಈ ವರದ ಅವಶ್ಯಕತೆ ನಮ್ಮೆಲ್ಲರಿಗೂ ಬಹಳ ಪ್ರಾಮುಖ್ಯವಾದದ್ದು. ಯಾವ ವಿಧದ ಆತ್ಮ ಒಬ್ಬನಲ್ಲಿದೆ? ಕೊಲೆ ಮಾಡುವಂಥ ಆತ್ಮವೋ, ಸುಳ್ಳಾಡುವಂಥ ಆತ್ಮವೋ, ಕೊಲೆ ಮಾಡುವಂಥ ಆತ್ಮವೋ, ವ್ಯಭಿಚಾರದ ಆತ್ಮವೋ, ವಿಧ ವಿಧವಾಗಿ ವಂಚಿಸುವ ಆತ್ಮವೋ? ಪೌಲನು ಸಭೆಗೆ ಎಚ್ಚರಿಸುವಾಗ ಇದನ್ನು ಹೇಳ್ತಾನೆ. ಇದೆಲ್ಲ ಬಹಳ ಅವಶ್ಯವಾದ ಸಂಗತಿ. 1 ತಿಮೋಥಿ 4ನೇ ಅಧ್ಯಾಯದಲ್ಲಿ ಆತನು ತಿಳಿಸ್ತಾನೆ, ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರು. ಯಾವ ವಿಧದ ಬೋಧನೆಗಳು ಬರ್ತದೆ? ವಂಚಿಸುವ ಆತ್ಮಗಳ ನುಡಿಗಳು ಸಭೆಯೊಳಗೆ ಇದ್ದಾವಂತೆ, ದೆವ್ವಗಳ ಬೋಧನೆ ಸಭೆಯೊಳಗೆ ಬರ್ಲಿಕ್ಕಿದ್ದಾವಂತೆ. ಪ್ರಿಯರೇ, ಹಾಗಾದ್ರೆ ನಾವು ಕೇಳುವ ಬೋಧನೆಗಳು ಎಂಥ ಬೋಧನೆಗಳು, ಯಾವ ಆತ್ಮದ ಬೋಧನೆ ಎಂಬುದಾಗಿ ವಿವೇಚಿಸಲಿಕ್ಕೆ ವರ ಅವಶ್ಯ. ದೇವರ ಬಳಿ ಕೇಳೋಣ. ದೇವರೇ, ನಾವು ವಂಚನೆಗೆ ಒಳಪಡದೆ ಕೊನೆಯವರೆಗೂ ನಾವು ರಕ್ಷಣೆಯನ್ನು ಕಾದುಕೊಳ್ಳಿಕ್ಕಾಗುವಂತೆ ಸತ್ಯ ಅಸತ್ಯ ಆತ್ಮದ ವರವನ್ನು ಕೊಡು. ನಿನ್ನ ಸೇವೆ ಮಾಡೋದಕ್ಕೆ ನಮಗೆ ಬೇಕಾದ ವರವನ್ನು ಕೊಡು ಎಂಬುದಾಗಿ ಕೇಳಿಕೊಳ್ಳೋಣ. ಪರಲೋಕ ತಂದೆಯೇ, ಸಭೆಯ ಒಳಗೆ ನೀನು ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸಿ ವರವನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ಯೇಸು ಕ್ರಿಸ್ತನ ಮೂಲಕ ನಮಗೆ ಇದನ್ನು ಅನುಗ್ರಹಿಸು. ದೇವರ ಕೊನೆಯವರೆಗೂ ನಾವು ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕೂ ನಾನಾ ವಿಧವಾದ ಬೋಧನೆಗಳಿಗೆ ಸಿಕ್ಕಿ ನಾವು ನರಳದಂತೆ ಸ್ವಾಮಿ, ನಾವು ಕೇಳಿಸಿಕೊಳ್ಳುವಂಥ ಅಥವಾ ನೋಡುವಂಥ ಕಾರ್ಯಗಳು ದೇವರಾತ್ಮನಿಗೆ ಸಂಬಂಧಪಟ್ಟವು ಯಾವುದು, ದೇವರಾತ್ಮನಿಗೆ ಸಂಬಂಧಪಡದಿರುವವು ಯಾವ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಕೃಪೆಗಳು. ಕರ್ತನೆ, ಅದೇ ಪೇತ್ರನೊಳಗೆ ತಂದೆ ದೇವರ ಸ್ವರವನ್ನು, ಅದೇ ಪೇತ್ರನೊಳಗೆ ಸೈತಾನ ಸ್ವರವನ್ನು ಗುರುತಿಸಿದ ಯೇಸುವೆ, ನಮಗೂ ಈ ಕೃಪೆಯನ್ನು ಅನುಗ್ರಹಿಸು. ಅಪ್ಪ, ನಾವು ಯಾವಾಗ ನಿನ್ನ ಹಾಗೆ ಯೇಸುರಾಜ, ನಿನ್ನ ಹಾಗೆ ಯಾವಾಗಲೂ ದೇವರಾತ್ಮನಿಗೆ ಒಳಪಟ್ಟು ಜೀವಿಸೋದಕ್ಕೆ ನಮಗೆ ಕಲಿಸಿಕೊಡು. ಕರ್ತನಿನ ಸೇವೆಯಲ್ಲಿ ಕರ್ತನ ಆತ್ಮಗಳನ್ನು ವಿವೇಚಿಸುವುದಕ್ಕೂ ದುರಾತ್ಮ ಪೀಡಿತರನ್ನ ಬಿಡಿಸುವುದಕ್ಕೆ ವರದ ಸಹಾಯವನ್ನು ನಮಗೆ ಅನುಗ್ರಹಿಸು ಸ್ವಾಮಿ. ಈ ದಿನ ವಾಕ್ಯವನ್ನು ಕೇಳಿ ಈ ಕೃಪೆ ನಮಗೂ ಬೇಕೆಂಬುದಾಗಿ ಬೇಡಿಕೊಳ್ಳುವ ಒಬ್ಬೊಬ್ಬರ ಮೇಲೆ ಈ ಪವಿತ್ರಾತ್ಮವನ್ನು ಅಧಿಕವಾಗಿ ಸುರಿಸಿರಪ್ಪ. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಿಗೆ ಆಶೀರ್ವದಿಸಲಿ.